ಆಚೆ ಹೋಗ್ಬೇಕು? ಸುಚೇಂದ್ರ ನನ್ನ ಎದುರಿಗೆ ಯಾವ ಹೆಣ್ಣಿಗೂ ತಾಳಿ ಕಟ್ಟಿಲ್ಲ ಅಷ್ಟೇ. ಮನೆ ದೇವರು ಕೊಣೋ ಅತ್ತಿಗೆ ಅನ್ನ ಹಾಕಿಲ್ವಾ? ಮಗಳನ್ನ ಹೆತ್ತು ನಿನಗೆ ತಂದೆ ಸ್ಥಾನ ಕೊಡಿಸ್ಲಿಲ್ವಾ? ನೀನ್ ಹೇಳ್ದಾಗೆ ಈ ಮನೆನ ನಡ್ಸ್ಕೊಂಡು ಹೋಗ್ತಿಲ್ವಾ? ಕಷ್ಟ ಸುಖ ಹಂಚ್ಕೊಳ್ಳಿಲ್ವನ ಇಷ್ಟು ವರ್ಷ ನಿನ್ ಜೊತೆಗೆ? ಈ ಮನೆನ ನೀವು ನನ್ನ ಹೆಸರಿಗೆ ಮಾಡಿದ್ದೀರಾ. ಬಲವಂತವಾಗಿ ನೀವು ನನ್ನನ್ನು ಆಚೆ ನೂಕಿದ್ರೆ ಕಾನೂನು ಹೇಳ್ದಾಗ ನಾನು ಕೇಳ್ಬೇಕಾಗತ್ತೆ. ನೋಡಿ, ಹಳೆದನ್ನ ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ಋಣಾನುಬಂಧ ಅನ್ನೋ ಮಾತನ್ನ ಪದೇ ಪದೇ ನೀವು ನಿಮ್ಮ ಮಗಳು ನೆನಪು ಮಾಡ್ಕೊಳ್ಳಿ, ಆಗೆಲ್ಲ ಸರಿ ಹೋಗುತ್ತೆ. ಆಯ್ತು, ಸೊಸೆ ಅಂತ ನಿನ್ನ ಮನೆ ತುಂಬಿಸ್ಕೋತೀನಿ. ಒಂದು ಸತ್ಯ ಹೇಳ್ಬಿಡು, ಸುಚೇಂದ್ರ ನಿನಗೆ ತಾಳಿ ಕಟ್ಟಿದ್ದು ಹೌದಾ? ಸತ್ಯ ಹೇಳ್ಬೇಕು. ಸತ್ಯ, ಸುಚೇಂದ್ರ ನನಗೆ ತಾಳಿ ಕಟ್ಟಿದ್ದು. ಸೊಸೆ ಅಂತ ನನ್ನ ಒಪ್ಕೊಂಡು ಮನೆ ತುಂಬಿಸ್ಕೊಳ್ಳಿ, ಧರ್ಮ ಪಾಲಿಸಿ. ಒಂದು ಹತ್ಯೆ, ಆ ಹತ್ಯೆ ತಟ್ಟಿದ ಶಾಪಕ್ಕೆ ನಾನು ನನ್ನ ಮಗ ವಿನಾಕಾರಣ ಅನುಭವಿಸ್ತಾ ಇದ್ದೀವಿ. ಇನ್ನೊಂದು ಹತ್ಯೆ ಮಾಡೋದು ಬೇಡ ಅಂತ ತಾಳ್ಮೇಲಿದ್ದೀನಿ. ನಿಮ್ದೇ ಸಾಧಿಸ್ಬೇಕಲ್ವಾ ಮಾವ? ಎಲ್ಲಿರ್ಲಿ ನಾನು? ಕತ್ಲಾದ್ಮೇಲೆ ಎಲ್ಲಿಗೆ ಹೋಗ್ಲಿ? ನಾನೆಷ್ಟು ತಾಳ್ಮೆ ವಹಿಸಿರ್ಬೇಡ. ಇವತ್ತಿ ಮನೇಲಿ ಏನಾದ್ರೂ ಸರಿ, ನಾನು ಇಲ್ಲಿರೋಳೆ. ಇದು ನನ್ನ ಮನೆ, ನನ್ನ ಗಂಡನ ಮನೆ. ಹೊರಗೆ ಹಾಕ್ಬೇಡಿ. ನಾ ಹೊರಗೆ ಹೋಗಲ್ಲ. ಹೊರಗೆ ಹೋಗಲ್ಲ, ನೀನು ಹೆಣವಾಗಿ ಹೋಗ್ತೀಯ ಅಷ್ಟೇ. ಬೇಡ ಅಂತ ಹೇಳ್ರಿ. ಸೊಸೆ ಕೋಪ ಮಾಡ್ಕೊಂಡು ಮಾವನ್ ವಿರುದ್ಧ ನಿಲ್ಲೋದು ಒಳ್ಳೇದಲ್ಲ. ಬೀಸಿ ಅಪ್ಪಾಜಿ, ಹೇಳ್ತೀನಿ, ನನ್ನ ಉಳ್ಸಕ್ ಸುಮ್ನಾಗ್ಬೇಡಿ. ಇವ್ರು ತೊಲಗೋದ್ ಮುಖ್ಯ ನಮ್ಗೆ. ಕೇಶವನಾಥ, ಇವಳ ಪ್ರಾಣ ಹೋದರೆ ನಿನ್ನ ವಿನಾಶ ಶುರುವಾಗುತ್ತೆ. ಈಗಾಗಲೇ ವಿನಾಶ ಶುರುವಾಗಿದೆಯಲ್ಲ ನಂಬುದ್ರಿಗೆ. ಅವಳನ್ನ ಕೊಂದರೆ ನನ್ನ ಮೇಲೆ ಆಣೆ ತೊಲಗಿಸ್ತೀನಿ. ಶರ್ಮಿಳಾ ಅಂದಿದ್ರಿ ನೀವು? ಅಂದಿದ್ದೆ ತೊಲಗಿಸ್ತೀನಿ ಅಂತ. ಧರ್ಮಕ್ಕೆ ಅಪಚಾರ ಆಗತ್ತೆ ಅಂತ ಸುಮ್ಮನಾದೆ. ತಂದೆ ತನ್ನ ಮಕ್ಕಳನ್ನು ಕೊಲ್ಲೋದಕ್ಕೆ ಬಿಡ್ತಾನ? ಯಾವ ಮೇನಕ್ಕೆ ಒಲಿಸ್ಕೊಂಡ್ಲು ನಿಮ್ಮನ್ನ? ಮಾತಿನಿಂದ ಬ್ರಹ್ಮಚರ್ಯ ಮೈಲಿಗೆ ಆಗೋದಿಲ್ಲ. ನಾನು ಯಾವಾಗಲೂ ಸನ್ಯಾಸಿ, ಸಂಸಾರಿ ಅಲ್ಲ. ಡಿಕ್ಲಾರ್ ಆಗೋ ದೇವಿನ ಸೊಸೆಯಾಗಿ ತಂದ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾನೆ. ಕ್ಷೇತ್ರದಲ್ಲಿ ಅನ್ನಪೂರ್ಣೇಶ್ವರಿ ಎದುರಿಗೆ ಡಿಕ್ಲಾರ್ ಆಗೋ ಮಗಂಗೂ ದೇವಿಗೂ ಮದುವೆ. ನಿನಗೆ ಹೊರನಾಡಿ ಬರೋದಕ್ಕೆ ಒಪ್ಪಿಗೆನಾ? ಆಯ್ತು, ಹೊರನಾಡಕ್ಕೆ ಬರೋದಕ್ಕೆ ನನಗೆ ಒಪ್ಪಿಗೆ ಇದೆ. ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು. ನೀವು ನನಗೋಸ್ಕರ ಈ ಸಹಾಯ ಮಾಡಲೇಬೇಕು. ಈ ಶರ್ಮಿಳಾ ಯಾರು, ಅವಳಿಂದ ಯಾರ್ಯಾರಿದ್ದಾರೆ, ಅವಳ ಉದ್ದೇಶ ಏನು ಅಂತ ನನಗೆ ಗೊತ್ತಾಗಬೇಕು. ನೀವು ಸ್ವಲ್ಪ CID ಥರ ಕೆಲಸ ಮಾಡಬೇಕು ಚಿಕ್ಕಪ್ಪ. ದೇವಿ, ಇದೆಲ್ಲ ಬೇಡ ಕಡೆ. ನಿನಗೆ ಅನ್ಯಾಯ ಆಗಿದೆ. ಮತ್ತೆ ನಿರೀಕ್ಷೆಗಳನ್ನ ಇಟ್ಕೋಬೇಡ. ಕಸ್ತೂರಿ ರಾಜ ಒಳ್ಳೆ ಹುಡುಗ ಕಣೆ, ಚೆನ್ನಾಗಿರುತ್ತೆ ನಿನ್ನ ಸಂಸಾರ. ಬೇಡ ಕಣೆ ಇದೆಲ್ಲ. ಪ್ರೀತಿ, ಪ್ರೇಮ, ಅಮರ, ತ್ಯಾಗ. ಪ್ರೀತಿಗಿಂತ ನಂಬಿಕೆ ದೊಡ್ಡದು. ಆ ನಂಬಿಕೆನ ಉಳಿಸ್ಕೊಳ್ಳಿಲ್ಲ ಸುಚೇಂದ್ರ. ಶರ್ಮಿಳಾ ಸ್ವಲ್ಪ ನಿಗೂಢವಾಗಿದ್ದಾಳೆ. ಇದ್ದಕ್ಕಿದ್ದಾಗೆ ಬರ್ತಾಳೆ, ಯಾರಿಗೂ ಗೊತ್ತಿಲ್ಲದೆ ಇರಾಗ ಮಾಯ ಆಗ್ಬಿಡ್ತಾಳೆ. ಸುಚೇಂದ್ರ ಏನ್ ಮಾಡಿದ್ದಾನೆ ಅನ್ನೋದು ಖಚಿತ ಆಗತ್ತೆ. ಬೊಂಬೆಗೆ ತಾಳಿ ಕಟ್ಟಿದ್ದು ಅಂತ ಅಮ್ಮ ಕೂಡ ಹೇಳಿದ್ಲು. ಇದೆಲ್ಲ ಖಚಿತ ಆದ್ರೆ ಸತ್ಯಗಳು ಗೊತ್ತಾಗತ್ತೆ. ಎಲ್ರನ್ನೂ ಒಟ್ಟಿಗೆ ಸೇರಿಸಿ ಅವಳನ್ನು ಅಲ್ಲಿ ಬರಕ್ ಹೇಳಿದ್ರೆ ಸತ್ಯ ಏನು ಅಂತ ಗೊತ್ತಾಗತ್ತೆ. ಸುಚೇಂದ್ರ ಮುಗ್ಧ ನಿರಪರಾಧಿ ಅಂತ ಗೊತ್ತಾಗತ್ತೆ. ಶರ್ಮಿಳಾ ಸಿಕ್ಕಾಕೋತಾಳೆ. ನೋಡವಾ ದೇವಿ, ಇದು ಅಮ್ಮನವ್ರ ಹೆಸರಲ್ಲಿ ನಡೀತಾ ಇರೋ ಪಂಚಾಯ್ತಿ. ಅಮ್ಮನವ್ರನ್ನೇ ಸಾಕ್ಷಿ ಮಾಡಿದೀವಿ, ಪ್ರಮಾಣ ಮಾಡಿಸ್ತೀವಿ. ಸತ್ಯ ಹೊರಗಡೆ ಬರುತ್ತೆ. ಸುಚೇಂದ್ರ ಅವಳಿ ತಾಳಿ ಕಟ್ಟಿದಾನೆಲ್ಲ ಗೊತ್ತಾಗತ್ತೆ. ನೀವು ಬರಲೇಬೇಕು. ಬರಲ್ಲಯ್ಯ, ಅದೇನ್ ಕಿತ್ಕೋತಿರೋ ಕಿತ್ಕೊ ಹೋಗಿ. ಅಲ್ಲಿಗೆ ನೀವೇ ತಪ್ಪಿದ ಸುಂದರಂಗಾಯ್ತು, ಅದಕ್ಕೆ ಬರ್ತಾ ಇಲ್ಲ ನೀವು. ಯಾವ ತಪ್ಪು ಮಾಡಿಲ್ಲ, ಯಾವನ್ಗೂ ಉತ್ತರ ಕೊಡ್ಬೇಕಾಗಿಲ್ಲ ನಾವು. ಇದನ್ನೇ ಅಮ್ಮನವ್ರ ಮುಂದೆ ಪ್ರಮಾಣ ಮಾಡಿ ಹೇಳ್ತೀಯಾ? ನಾನು ಯಾಕಯ್ಯ ಪ್ರಮಾಣ ಮಾಡ್ಲೆ? ಪಂಚಾಯತಿಗೆ ಬಾ, ಯಾರು ಸರಿ ಯಾರು ತಪ್ಪು ಅಂತ ನಾವು ತೀರ್ಮಾನ ಮಾಡ್ತೀವಿ. ಎರಡೂ ಆಗಲ್ಲ ಅಂತ ಹೇಳಾಗಿಲ್ಲ. ಬರ್ತೀವಿ, ನಡೀರಿ. ಪಂಚಾಯ್ತಿ ಸೇರಿಸಿ ಸತ್ಯ ಗೊತ್ತಾಗ್ಲಿ. ಅಮ್ಮನವ್ರಿದ್ದಾರೆ, ಅಮ್ಮನವ್ರ ಹೆಸರಲ್ಲೇ ನಡೀಲಿ ಪಂಚಾಯ್ತಿ.